ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 40,000ದಿಂದ 35 ಲಕ್ಷದವರೆಗೂ ಸಾಲ ಕೊಡುವಂಥ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾವ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ. ಎಲ್ರಿಗೂ ಸಾಲ ಅನ್ನೋದಾದರೆ ಪ್ರೊವೈಡ್ ಮಾಡ್ತಾರೆ ಈ ಒಂದು ಲೋನ್ ಅಪ್ಲಿಕೇಶನಲ್ಲಿ. ಯಾವ ಲೋನ್ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ಹಾಕ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ನಾವು ವಿಡಿಯೋ ಹಾಕ್ದಾಗೆಲ್ಲ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ಥರ ಒಬ್ಬ ಅಕ್ಕ ಅನ್ನೋದು ಬರ್ತಾರೆ. ಇಲ್ಲಿ ನೋಡ್ಕೋಬೋದು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅಣ್ಣ ಅನ್ನೋನು ಬರ್ತಾನೆ. ಇಲ್ಲಿ ನೋಡ್ಕೋಬೋದು ಇವರೆಲ್ಲ ಎಂಪ್ಲಾಯೀಸ್ ಇರ್ತಾರೆ, ಇಲ್ಲ ಅಂತಂದರೆ ಹ್ಯಾಡ್ ಇರ್ತಾರೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮು ಹಾಕ್ಬಿಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ಮೊದಲಿಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೋಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಓಪನ್ ಮಾಡೋದು ಇದ್ರ ಮೇಲೆ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ. ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಖಂಡಿತವಾಗ್ಲೂ ಈ ಅಪ್ಲಿಕೇಶನಲ್ಲಾದರೂ ನಿಮ್ಗೆ ಸಾಲ ಸಿಕ್ಕೇ ಸಿಗುತ್ತೆ. ಈಗ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಯಾವ ಥರ ಪಡ್ಕೋಬೇಕು, ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎಲ್ಲ ಹಾಕ್ಬಿಟ್ಟು OTP ಅನ್ನೋದು ಜನ್ರೇಟ್ ಮಾಡೋಣ. ಗೈಸ್, OTP ಎಂಟರ್ ಮಾಡಿದ ತಕ್ಷಣ ನಿಮ್ಮದು ಸ್ಟೋರೇಜು, ಮೈಕು, ಇಲ್ಲಿ SMS, ಫೋನು, ಲೊಕೇಶನ್ದು ಇದೆಲ್ಲ ನಿಮ್ಮದು ಆಕ್ಸೆಸ್ ಅನ್ನೋದು ಮಾಡುತ್ತೆ. ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಐ ಅಗ್ರಿ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಜಸ್ಟ್ ಪರ್ಮಿಷನ್ಸ್ ಹಲೋ ಅಂತ ಕೊಡಬೇಕಾಗುತ್ತೆ. ಯಾವುದೇ ಥರ ತೊಂದರೆ ಆಗೋದಿಲ್ಲ ಈ ಅಪ್ಲಿಕೇಶನಲ್ಲಿ. ಸೊ ಗ್ರ್ಯಾಂಡ್ ಪರ್ಮಿಷನ್ಸ್ ಅಂತ ಕೊಡಬೇಕಾಗುತ್ತೆ. ಇಷ್ಟು ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಇಲ್ಲಿ ಅಪ್ಲೈ ನಾವು ಬಿಲ್ ಪೇಮೆಂಟ್ಸು, ಕ್ವಿಕ್ ಪೇ, ಮತ್ತು ಇಲ್ಲಿ ನೋಡ್ಕೋಬೋದು ವಾಟ್ಸಪ್ ಸರ್ವೀಸು, ಪ್ರೀ ಅಪ್ರೂವ್ಡ್ ಲೋನ್ ಆಫರ್ಸ್ ಅಂತ ಬರುತ್ತೆ. ನಿಮಗೇನಾದರೂ ಕಸ್ಟಮರ್ ಸಪೋರ್ಟ್ ಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅನ್ನೋದಾದರೆ ಕಸ್ಟಮರ್ ಸಪೋರ್ಟ್ ಅನ್ನೋದು ಸಿಗುತ್ತೆ. ಇಲ್ಲಿ ನೋಡ್ಕೋಬೋದು ಲೋಡಿಂಗ್ ಅನ್ನೋದು ಆಗ್ತಿದೆ. ಕಸ್ಟಮರ್ ಸಪೋರ್ಟ್ ಅನ್ನೋದು ಚಾಟ್ ಮಾಡ್ಬೋದು ಅವ್ರ ಜೊತೆ. ಸೊ ಇಲ್ಲಿ ನೋಡ್ಕೋಬೋದು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನೀವು ಚಾಟ್ ಅನ್ನೋದು ಮಾಡ್ಕೋಬೋದು. ಇಲ್ಲಿ ನೋಡ್ಕೋಬೋದು ಅಸಿಸ್ಟೆಂಟ್ ಕೊಡ್ತಾರೆ ಅವರು, ಅದ್ರ ಮುಖಾಂತರ ನೀವು ಚಾಟ್ ಅನ್ನೋದು ಮಾಡ್ಕೋಬೋದು. ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ಸ್ ಕಾಣಿಸ್ತಿದೆ ನೋಡ್ಕೋಬೋದು. ಪರ್ಸನಲ್ ಲೋನು, ಹೋಮ್ ಲೋನು, ಯೂಸ್ಡ್ ಕಾರ್ ಲೋನು, ಬಿಸ್ನೆಸ್ ಲೋನು, ಲೋನ್ ಎಗನೆಸ್ಟ್ ಪ್ರಾಪರ್ಟೀಸ್ ಅಂತ ಹೇಳ್ಬಿಟ್ಟು ಕ್ರೆಡಿಟ್ ಕಾರ್ಡು ಇದೆಲ್ಲ ಕಾಣಿಸ್ತಿದೆ. ಇಲ್ಲಿ ನಾನು ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ನೀವು ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿದ್ದರೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ಕೊಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಆಗಿಬಿಟ್ಟು ರಿಜಿಸ್ಟರ್ OTP ಅನ್ನೋದು ಜನರೇಟ್ ಮಾಡ್ಕೋಬೇಕಾಗುತ್ತೆ. ನ್ಯೂ ಕಸ್ಟಮರ್ ಆಗಿದ್ದರೆ ನ್ಯೂ ಕಸ್ಟಮರ್ ಆಗಿಬಿಟ್ಟು ಇಲ್ಲಿ ಎಂಪ್ಲಾಯಿ ಟೈಪ್ ಅಂತ ಇದೆ ಅಲ್ಲ, ಸ್ಯಾಲ್ರಿಡ, ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಡಬೇಕಾಗುತ್ತೆ. ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಡಬೇಕಾಗುತ್ತೆ. ಮೊಬೈಲ್ ನಂಬರ್ ಕೊಟ್ಬಿಟ್ಟು OTP ಅನ್ನೋದು ಜನರೇಟ್ ಮಾಡಿಕೊಂಡು ಅವ್ರು ಕೇಳಿರೋ ಇನ್ಫಾರ್ಮೇಷನ್ನ ಫಿಲ್ ಮಾಡಿಕೊಂಡ್ರೆ ನಿಮಗೆ ಪರ್ಸನಲ್ ಲೋನ್ ಅನ್ನೋದು ಸಿಗುತ್ತೆ. ಇಲ್ಲಿ ಎಷ್ಟುವರೆಗೂ ಸಿಗುತ್ತೆ ಸಾಲ ಅಂತ ಎಲ್ಲ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 40,000ದಿಂದ 35 ಲಕ್ಷದವರೆಗೂ ಸಾಲ ಅನ್ನೋದು ಕೊಡ್ತಿದ್ದಾರೆ. ಸೊ ಇಲ್ಲಿ ಎಲ್ಲ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಅಪ್ ಟು 7 ವರ್ಷದವರೆಗೂ ಟೆನ್ಯೂರ್ ಅನ್ನೋದು ಕೊಡ್ತಾರೆ. ಅಂದರೆ ನಿಮ್ಮ ಸಿವಿಲ್ ಮೇಲೆ ಹೋಗುತ್ತೆ ಅದೆಲ್ಲ. ಪ್ರೊಸೆಸಿಂಗ್ ಫೀಸು 1%ಇಂದ 3.5%ವರೆಗೂ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ನೀವು ತೊಗೊಂಡಾಗ ಪೇ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ಎಷ್ಟು ತಗೊಂಡ್ರೆ ಎಷ್ಟು ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಮುಂಬೈಯಲ್ಲಿ ಆಫೀಸ್ ಇರೋದು ಈ ಅಪ್ಲಿಕೇಶನ್ದು. ಸೊ ಇಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ನೋಡ್ಕೋಬೋದು. ಸೊ ಇದನ್ನೆಲ್ಲ ನೋಡಿಕೊಂಡು ಸಾಲ ಅನ್ನೋದು ತಗೋಬೇಕಾಗತ್ತೆ. ಫ್ರೆಂಡ್ಸ್, ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ತಿಳ್ಕೊಳ್ಳೋಣ. 5 ಲಕ್ಷದವರೆಗೂ ಸಾಲ ಕೊಡ್ತಿದ್ದಾರೆ ಈ ಅಪ್ಲಿಕೇಶನಲ್ಲಿ ಅಂದ್ಕೊಳ್ಳಿ. 2 ವರ್ಷ ಟೆನ್ಯೂರ್ ತೊಗೊಂಡಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟು 14% ಇರುತ್ತೆ. ಪ್ರೊಸೆಸಿಂಗ್ ಫೀಸು 2% ಇರುತ್ತೆ. ಮಂತ್ಲಿ EMI ನೋಡೋದಾದರೆ 24,000 ರೂಪಾಯಿ ನೀವು ಪ್ರತಿ ತಿಂಗಳು ಪೇ ಮಾಡ್ಕೋಬೇಕಾಗುತ್ತೆ. 5 ಲಕ್ಷ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 2 ಲಕ್ಷಕ್ಕೆ. ಸೊ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 5,75,000 ರೂಪಾಯಿ ಅನ್ನೋದು ನೀವು ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗುತ್ತೆ. ಅದೇ ಥರ ಬಿಸ್ನೆಸ್ ಲೋನ್ ಅನ್ನೋದು ಕೊಡ್ತಾರೆ. ಇದರಲ್ಲಿ ಹೋಮ್ ಲೋನ್ ಅನ್ನೋದು ಕೊಡ್ತಾರೆ. ಸೊ ಮತ್ತು ವೆಹಿಕಲ್ ಲೋನ್ ಅನ್ನೋದು ಕೊಡ್ತಾರೆ. ಇದೆಲ್ಲ ನೋಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ನೀವು ಒಂದ್ಸಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡಿಕೊಂಡು ಲೋನ್ ಅನ್ನೋದು ತಗೋಬೇಕಾಗುತ್ತೆ. ಪರ್ಸನಲ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು. ಸೊ ಈ ಥರ ಲೋನ್ಸ್ ಎಲ್ಲ ಪ್ರೊವೈಡ್ ಅನ್ನೋದು ಮಾಡ್ತಾರೆ ಈ ಅಪ್ಲಿಕೇಶನಲ್ಲಿ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಟಾಟಾ ಕ್ಯಾಪಿಟಲ್ ಲೋನ್ಸ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಅಪ್ಲಿಕೇಶನ್ ಅನ್ನೋದು ಸಿಗುತ್ತೆ. ಆ ಅಪ್ಲಿಕೇಶನಲ್ಲಿ 3.9 ರೇಟಿಂಗ್ಸ್ ಇದೆ, 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಸೇಫ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ಸಾಲ ಸಿಗ್ತಿಲ್ಲ ಅನ್ನೋದಾದರೆ ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಸಾಲ ಅನ್ನೋದು ಪಡ್ಕೋಬೋದು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.